ಪೇಪರಲ್ಲಿ ಏನಿಲ್ಲ ಅಂತದ್ದು, ಬರೀ ಅಡ್ವರ್ಟೈಸ್ಮೆಂಟು ಈ ಅಡ್ವರ್ಟೈಸ್ಮೆಂಟ್, ಬರೀ ಆಫರ್ಗಳೇ ಆಗೋಯ್ತು ಅಂತ ವಿಷಯ. ಪೇಪರ್ ಹಾಕಿಸ್ಕೊಳ್ಳೋದೇ ವೇಸ್ಟು. ಚಿನಿಮಾ ಚಿನಿಮಾ, ಅಯ್ಯೋ ಈ ಹುಡುಗಿ ಒಂದಪ್ಪ ಬೇಗ ಎದೊಳೋದೇ ಇಲ್ಲ. ಇವಾಗ ಸಂಗೀತ ಕ್ಲಾಸಿಗೆ ಬೇರೆ ಅಡ್ಮಿಷನ್ ಮಾಡಿಸ್ಬೇಕು ನಾನು. ಚಿನಿಮಾ, ಅಯ್ಯೋ ದೇವ್ರೆ, ಇವಳು ಇನ್ನೂ ಮಲಗಿದಾಳ. 8 ಗಂಟೆ ಆಯ್ತು ಟೈಮು. ರೀ ಏನ್ರಿ ನೀವು ಅವಳನ್ನ ಬೇಗ ಎದೊಳ್ಸತ್ತಾನೆ, ಪೇಪರ್ ಓದ್ತಾ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ. ಮಲ್ಕೊಳ್ಳಿ ಬಿಡು ಲಕ್ಷ್ಮಿ, ಈಗ ಸ್ಕೂಲ್ ಹಾಲಿಡೇ ಇದೆಯಲ್ಲ, ಸ್ವಲ್ಪ ಆರಾಮಾಗಿ ಮಲ್ಕೊಳ್ಳಿ ಬಿಡು. ಏನ್ರಿ ಮಲಗೋದು, ಟೈಮ್ ಈಗ 8 ಗಂಟೆ ಆಗಿದೆ. ನಾನು ನೆನ್ನೆನೇ ಹೇಳಿದ್ನಲ್ಲ ಅವಳಿಗೆ ಇವತ್ತು ಸಂಗೀತ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಬೇಕು, ಹೋಗ ಕರ್ಕೊಂಡು ಹೋಗ್ತೀನಿ ಅಂತ. 10 ಗಂಟೆಗೆ ಅಲ್ಲಿ ಇರಬೇಕು. ಇವಳು ಎದೊಳೋದು ಯಾವಾಗ, ರೆಡಿ ಆಗೋದು ಯಾವಾಗ, ತಿಂಡಿ ತಿನ್ನೋದು ಯಾವಾಗ? ಅಯ್ಯೋ ಅಷ್ಟೇ. ಆಮೇಲೆ ಇವಳು ನಂಬ್ಕೊಂಡು ಕುತ್ಕೊಂಡ್ರೆ. ಚಿನಿಮಾ ಚಿನಿಮಾ ಎದ್ದೋಳಮ್ಮ, ಟೈಮ್ ಆಗ್ತಾ ಇದೆ. ಇನ್ನು ಸ್ನಾನ ಮಾಡಿ ತಿಂಡಿ ತಿಂದು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ 10 ಗಂಟೆ ಇಲ್ಲೇ ಆಗೋಗ್ಬಿಡುತ್ತೆ. ಮೊದಲನೇ ಬಾರಿ ಅಡ್ಮಿಷನ್ ಮಾಡ್ಸಕ್ ಹೋದಾಗ್ಲೇನೆ ಲೇಟ್ ಆಗಿ ಹೋದ್ರೆ ಹೇಗೆ? ರೀ ಅಲ್ಲೇ ಪಕ್ಕದಲ್ಲಿ ಕೂತಿದ್ದೀರಾ, ಒಂಚೂರು ಎದ್ದೋಳಿಸ್ರಿ. ಚಿನಿಮಾ ಚಿನಿಮಾ ಬಂಗಾರ, ಇದೊಳಮ್ಮ ನೀನು ಚಿನಿ. ಇವತ್ತು ಸಂಗೀತ ಕ್ಲಾಸ್ಗೆ ಅಡ್ಮಿಷನ್ ಆಗ್ಬೇಕು, ಹೇಳು ಕಂದ. ಹೋಗಪ್ಪ, ನಾನು ಸ್ವಲ್ಪ ಮಲ್ಕೋತೀನಿ. ಅಲ್ಲ ಇಷ್ಟ ದಿನ ಸ್ಕೂಲು ಅಂತಿದ್ರೆ, ಇವಾಗ ನೋಡಿದ್ರೆ ಹಾಲಿಡೇಲ್ಲೂ ಮಲ್ಗೋಕ್ ಬಿಡಲ್ಲ. ಚಿನಿಮಾ, ನಾನು ನೆನೆನೆ ಹೇಳ್ದೆ ತಾನೆ ನಿನಗೆ, ನಾಳೆ ಅಡ್ಮಿಷನ್ಗೆ ಹೋಗ್ಬೇಕು ಸಂಗೀತ ಕ್ಲಾಸಿಗೆ ಅಂತ. ಬೇಗ ಮಲಗಿಸಿದೀನಿ ರಾತ್ರಿ ಕೂಡ ನಿನ್ನ. ಇವಾಗೇನು 8 ಗಂಟೆ ಆದ್ರೂ ಮಲ್ಕೊಳ್ಳೋದು? ಇದಳು ಬೇಗ ಬಾ, ಹೇಳು ಬೇಗ, ಫ್ರೆಶ್ ಅಪ್ ಆಗು. ಇರಮ್ಮ, ಇನ್ನೊಂದು ಅರ್ಧ ಗಂಟೆ ಮಲ್ಕೋತೀನಿ, ಆಮೇಲೆ ಹೋಗೋಣ. ಏನು ಇನ್ನೂ ಅರ್ಧ ಗಂಟೆನಾ? ನೀನ್ ಹೀಗೆ ಮಲ್ಕೋತೀನಿ ಅಂತ ಹೇಳ್ತಿದ್ರೆ ಇವತ್ತು ನಿಮ್ಗೆ ಅಡ್ಮಿಷನ್ ಆಗೋದೇ ಇಲ್ಲ. ಎಂತ ಫೇಮಸ್ ಸಂಗೀತ ಕ್ಲಾಸ್ ಗೊತ್ತಾ ಅದು? ಅಲ್ಲಿ ಸೀಟ್ ಸಿಗ್ಬೇಕು ಅಂತ ಅಂದ್ರೆ ಪುಣ್ಯ ಮಾಡಿರ್ಬೇಕು. ನಾವೇನಾದ್ರೂ ಲೇಟ್ ಆಗಿ ಹೋದ್ರೆ ನಮ್ಗೆ ಅಡ್ಮಿಷನ್ ಸೀಟೇ ಸಿಗೋದಿಲ್ಲ. ಬಾ ಎದ್ದು ಬಾ ನೀನು. ಸರಿ ಆಯ್ತು, ನಂಗೆ ಹೊಟ್ಟೆ ಹಸಿತಾ ಇದೆ. ಹಾಲು ಕೊಡಿ ಫಸ್ಟ್, ಆಮೇಲೆ ಸ್ನಾನ ಮಾಡ್ತೀನಿ. ಏನು ಹಾಲಾ? ಹಲ್ಲುಜ್ಬೇಡ, ಏನಿಲ್ಲ ನೀನು. ಹಾಲಂತೆ ಹಾಲು. ಹೋಗು ಬೇಗ, ಫಸ್ಟ್ ಸ್ನಾನ ಮಾಡ್ಬೇಕು, ಆಮೇಲೆ ಹಾಲು ತಿಂಡಿ ಎಲ್ಲ. ಬಿಡು ಲಕ್ಷ್ಮಿ, ಪಾಪ ಮಗು ಹಾಲು ಕೇಳ್ತಿದೆ, ಕೊಡು ಮೊದಲು. ಹಾಲು ಕುಡಿದ್ಬಿಟ್ಟೆ ಹೋಗ್ಲಿ ಸ್ನಾನಕ್ಕೆ. ರೀ ಸುಮ್ಮನಿರಿ ನೀವು. ಇನ್ಮೇಲೆ ಒಳ್ಳೆ ಅಭ್ಯಾಸ ಬೆಳೆಸ್ಕೋಬೇಕು ಅವಳು. ಎದ್ದ ತಕ್ಷಣ ಹಾಲು ತಿಂಡಿ ಎಲ್ಲ ತಿನ್ನೋದೆಲ್ಲ ಬಿಟ್ಬಿಡ್ಬೇಕು. ಎದ್ದ ತಕ್ಷಣ ಬೇಕಾದ್ರೆ ಒಂದ್ ಲೋಟ ಬಿಸಿನೀರು ಕುಡಿಲಿ, ಕುಡಿದ್ಬಿಟ್ಟು ನೆಟ್ಟಗೆ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬರ್ಬೇಕು. ಆಮೇಲೆ ಅವಳಿಗೆ ಹಾಲು ತಿಂಡಿ ಎಲ್ಲ ನಾನು ಕೊಡೋದಿನ್ಮೇಲೆ. ಅಪ್ಪ ನೋಡಪ್ಪ, ಅಮ್ಮನ ಹಾಲು ಕೊಡಲ್ವಂತೆ, ಹೊಟ್ಟೆ ಹಸಿತಾ ಇದೆ ನಂಗೆ. ಹೆಂಗ್ ಹೋಗ್ಲಿ ಸ್ನಾನಕ್ಕೆ ಹೇಳಿ? ಹಿಂಗೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗು, ಅಲ್ಲೇ ಇದೆ ತಾನೆ ವಾಶ್ರೂಮ್. ಓಡು ಬೇಗ. ಇಡ್ಲಿ ಮಾಡಿದ್ದೀನಿ ನಿನಗೋಸ್ಕರ, ಒಂದ್ 2 ಇಡ್ಲಿ ತಿನ್ಕೊಂಡು ಪಟ್ಟಂತ ಹೊರಡ್ಬೇಕೀಗ. ಎತ್ತಳು ಚಿನಿಮಾ, ಇನ್ನ ಕುತ್ಕೊಂಡೇ ಇದೆಯಲ್ಲ ನೀನು. ನಾನು ಅಜ್ಜಿ ಹತ್ರ ಹೋಗ್ತೀನಿ. ಅಜ್ಜಿ ಹತ್ರನಾ? ಅಲ್ಲಿ ಹೋಗಿ ಏನ್ ಮಾಡ್ತೀಯಾ? ಈಗಲೇ ಟೈಮ್ ಆಯ್ತು ಅಂತ ನಾನು ನೋಡ್ತಾ ಇದ್ದೀನಿ. ಹಾಲು ಕೊಡು, ಅಜ್ಜಿ ಹತ್ರ ಹೋಗ್ತೀನಿ. ಹೇಗಾದ್ರೂ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಕು ಅಂತನಾ? ಅಜ್ಜಿ ಹತ್ರನೂ ಬೇಡ, ಏನು ಬೇಡ. ಇವಾಗ ಮೊದಲು ಸ್ನಾನ ಮಾಡ್ಕೋ, ರೆಡಿ. ಅಮ್ಮನೂ ಇಲ್ಲ, ಏನೂ ಇಲ್ಲ, ನಡಿ. ಲಕ್ಷ್ಮಿ, ಯಾಕೆ ಲಕ್ಷ್ಮಿ, ಪಾಪ ನನ್ನ ಮಗಳಿಗೆ ಹಂಗ್ ಒಳಗೋತ್ಯಾ? ಆ ಚಿಕ್ಕ ಮಗು, ಅದು ಏನ್ ಗೊತ್ತಾಗುತ್ತೆ ಹೇಳು? ಸುಮ್ಮನಿರಿ ಅಪ್ಪ, ನಾವ್ ಇವಾಗ್ಲಿಂದ ಕಲ್ಸಿದ್ರೇನೆ ಅವ್ರು ಕಲಿಯೋದು. ಸ್ವಲ್ಪ ದೊಡ್ಡೋಳಾಗ್ಬಿಟ್ರೆ ಹೇಳಿದ ಮಾತೆ ಕೇಳೋದಿಲ್ಲ. ಅವಾಗ ನಾವು ಬಗ್ಸಕ್ಕಾಗತ್ತಾ ಅವಳನ್ನ? ಇವಾಗ್ಲಿಂದಾನೆ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡಿಸ್ಬೇಕು ನಾನು. ಇವಾಗ ಅವಳಿಗೆ 5 ವರ್ಷ ಆಗಿದೆ, ಸಾಲ್ತಾ ಹೇಳಿ? ಮಾತಾ ಉರ್ದ ಮಾತಾಡ್ತಾಳೆ. ಹೇಳಿದ ಕೆಲಸ ಮಾತ್ರ ಒಂದು ನೆಟ್ಟಗೆ ಮಾಡೋದಿಲ್ಲ. ಏನೋ ಮಾಡಮ್ಮ, ನೀನುಂಟು ನಿನ್ ಮಗಳುಂಟು. ಆಯ್ತಾಯ್ತು, ನೀವು ಬನ್ನಿ, ಕಾಫಿ ಮಾಡಿದೀನಿ, ಕುಡಿಯೋರಂತೆ. ಅಮ್ಮ ಇದ್ರಾ? ಹಾ, ಅತ್ತೆ ಮಾವ ಇಬ್ರು ಎದ್ದಿದ್ದಾರೆ. ಇಬ್ರಿಗೂ ಕಾಫಿ ಕೊಟ್ಟಿದ್ದೀನಿ, ಹಾಲಲ್ಲಿ ಕುಡಿತಾ ಇದ್ದಾರೆ. ನೀವು ಬನ್ನಿ, ಕೊಡ್ತೀನಿ. ಬೇಗ ಅವಳಿಗೆ ರೆಡಿ ಮಾಡ್ಬಿಡ್ತೀನಿ ನಾನು. ಹಾ ಸರಿ ಲಕ್ಷ್ಮಿ. ಸರಿ ರೀ, ಇವತ್ತೊಂದಿನ ನಾನು ಆಟೋದಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಆಟೋದಲ್ಲ? ಯಾಕೆ? ಮತ್ತಿನ್ನೇನು, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನನಗೊಂದು ಗಾಡಿ ಕೊಡ್ಸಿ ಅಂತ. ನೀವಂತೂ ಕಿವಿಗೆ ಹಾಕೋತಾ ಇಲ್ಲಪ್ಪ. ಗಾಡಿ ಇದ್ದಿದ್ರೆ ನಾನೇ ಚಿನಿಮನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತಾ ಇದ್ದೆ. ಇವಾಗ ನೋಡಿ ಗಾಡಿ ಇಲ್ಲ, ನಿಮ್ ಬೈಕ್ ಇದೆ, ನಿಮ್ ಬೈಕ್ ತಗೊಂಡು ಹೋಗ್ಲಾ ನಾನು? ಅದಕ್ಕೇನೆ ಇವತ್ತು ಆಟೋದಲ್ಲಿ ಹೋಗ್ತೀನಿ. ನನಗೆ ಆದಷ್ಟು ಬೇಗ ಒಂದು ಗಾಡಿ ಕೊಡ್ಸಿಪ್ಪ. ಸರಿ, ನಿಮ್ಮತ್ತ ಮಾತಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಸರಿ, ನೀವು ಬೇಗ ಬನ್ನಿ. ಅಮ್ಮ, ಶಿಲ್ಪ ಫೋನ್ ಮಾಡಿದ್ಲಾ? ಇಲ್ಲ ನೋಡೋ, ಫೋನೇ ಮಾಡಿಲ್ಲ. ನಾನ್ ಬೆಳಿಗ್ಗೆ ಮಾಡಿದೆ, ಯಾಕೋ ನಾಟ್ ರೀಚಬಲ್ ಬರ್ತಿತ್ತು. ಮೊಬೈಲ್ ಸ್ವಿಚ್ ಆಫ್ ಏನಾದ್ರು ಆಗಿರ್ಬೋದೇನೋ. ಹೌದಾ? ಇಲ್ಲಾಂದ್ರೆ ಬಾವಂಗೆ ಫೋನ್ ಮಾಡ್ಬೇಕಿತ್ತು. ಇಲ್ಲ ಕಣೋ, ಏನ್ ಮಾಡಕ್ ಹೋಗ್ಲಿಲ್ಲ. ಅವಳೇ ಮಾಡ್ತಾಳೇನೋ ಆಮೇಲೆ ಅಂತ ಸುಮ್ಮನಾದೆ. ಚಿನ್ನಿಮಾ, ಬೇಗ ಬಾ, ಕ್ಲಾಸಿಗೆ ಗೊತ್ತಾಯ್ತು. ಬೇಗ ಬಾ. ಇರಮ್ಮ, ಬಂದೆ, 1 ನಿಮಿಷ ಇರಮ್ಮ. ಅಲ್ಲ ಚಿನಿಮಾ, ಇಷ್ಟೊತ್ತ ರೆಡಿ ಆಗೋದು? ಬೇಗ ತಲೆ ಬಚ್ಚನ ಅಂದ್ರೆ ಓಡಾಡಿಸ್ತೀಯ ಅಲ್ಲಿ ಇಲ್ಲಿ? ಏನಂತಮ್ಮ ಲಕ್ಷ್ಮಿ, ನನ್ನ ಮೊಮ್ಮಗಳದು. ಅಲ್ಲಿ ನೋಡಿ ಅತ್ತೆ, ಇವತ್ತು ನಾನು ಸಂಗೀತ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಇವಳನ್ನ. 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್, ಅಲ್ಲೇ 9:45 ಆಗೋಗಿದೆ. ಇನ್ 1/4 ಗಂಟೆ ಅಷ್ಟಲ್ಲಿ ನಾವ್ ಅಲ್ಲಿ ಇರ್ಬೇಕು. ನಾನ್ ಬೇರೆ ಆಟೋದಲ್ಲಿ ಹೋಗ್ಬೇಕು. ಆಟೋ ಸಿಕ್ಕಿ ಅವ್ನು ನಿಲ್ಸಿ ಇಲ್ಲಿಂದ ನಾವು ಹೋಗೋ ಅಷ್ಟರಲ್ಲಿ ಎಲ್ಲಿ ಲೇಟ್ ಆಗ್ಬಿಡುತ್ತೋ ಏನೋ. ಈ ನನ್ನ ಮಗಳು ಹೇಳಿದ ಮಾತೆ ಕೇಳೋದಿಲ್ಲ ಅತ್ತೆ. ಮಂಡಿ ಅಂದ್ರೆ ಮಂಡಿ. ಇವತ್ತು ಅಡ್ಮಿಷನ್ ಅಲ್ವಾ ಚಿನಿಮದು? ಯಾಕೆ ಚಿನಿಮಾ ಇಷ್ಟ ಹಠ ಮಾಡ್ತೀಯಾ? ಅಮ್ಮನ್ ಮತ್ ಕೇಳ್ಬಾರ್ದ ಮರಿ ನೀನು? ಹ್ಞೂ ಚಿನಿಮಾ, ಯಾಕೆ ಇಷ್ಟ ಹಠ ಮಾಡ್ತಿದ್ಯಾ ನೀನು? ಹೋಗ್ಲಿ ಬಾ, ನಾನೇ ಅಡ್ಮಿಷನ್ ಮಾಡಿಸ್ತೀನಿ. ಇಲ್ಲಿ ಬಿಡಿ ಮಾವ, ನಾನು ಕರ್ಕೊಂಡು ಹೋಗ್ತೀನಿ ಅವಳನ್ನ. ಅಲ್ಲ ಕಣಮ್ಮ ಲಕ್ಷ್ಮಿ, ಇಲ್ಲಿಂದ 1 ಕಿಲೋಮೀಟರ್ ಇದೆ ಅಲ್ವಾ? ಆಟೋದೊಂದು ಸಿಕ್ತೋನೋ ಇಲ್ವೋ, ಅದು ಅಲ್ಲದೆ ಇನ್ನೊಂದು 1/4 ಗಂಟೆ ಅಷ್ಟೇ ಅಂತ ಹೇಳ್ತಿದ್ಯಾ. ಅದಕ್ಕೆ ನಾನು ಕರ್ಕೊಂಡೋಗಿ ಬಿಟ್ಟು ಬರಲಾ ಅಂತ.
ಅದೇ ಮಾವ, ಅದೇ ನನಗೂ ಸಮಸ್ಯೆ. ಏನ್ ಮಾಡ್ಲಿ, ಇವ್ರಿಗೆ ಅವತ್ತಿಂದ ಹೇಳ್ತಾ ಇದೀರ ಒಂದು ಗಾಡಿ ಕೊಡ್ಸಿ ಅಂತ. ನನ್ ಮಾತೆ ಕಿವಿಗೆ ಹಾಕೊಳ್ಳೋದಿಲ್ಲ ಇವರು. ನೀವಾದ್ರೂ ಹೇಳಿ ಮಾವ ಸ್ವಲ್ಪ. ಮಾತೆತ್ತಿದ್ರೆ ಕಾರ್ ಇದೆಯಲ್ಲ ನಡಿ ಹೋಗೋಣ, ಬೈಕ್ ಇದೆಯಲ್ಲ ನಡಿ ಕರ್ಕೊಂಡು ಹೋಗ್ತೀನಿ, ಬರೀ ಇದನ್ನೇ ಹೇಳ್ತಾರಪ್ಪ. ನಾನ್ ಯಾವಾಗ ಇಂಡಿಪೆಂಡೆಂಟ್ ಆಗೋದು? ನಡಿ ಚಿನಿಮಾ, ಬೇಗ ನಡಿ, ಹೊತ್ತಾಯ್ತು ನಡಿ, ಆಟೋದೊಂದು ಬೇರೆ ಸಿಗ್ಬೇಕಲ್ಲ. ಯಾಕಪ್ಪ ರವಿ, ಒಂದ್ ಗಾಡಿ ಅಂತ ಕೊಡ್ಸೋದಲ್ವಾ? ಹೂನಪ್ಪ ರವಿ, ಯಾಕೆ? ನಮ್ ಲಕ್ಷ್ಮಿಗೂ ಗಾಡಿ ಓಡ್ಸಕ್ ಬರುತ್ತಂತಲ್ಲ, ಯಾವ್ದಾದ್ರು ಚೆನ್ನಾಗಿರೋ ಗಾಡಿನ ಕೊಡಿಸ್ಬಿಡಪ್ಪ. ಇವಾಗ ಚಿನಿಮನ ಇಲ್ಲ ನನ್ನನ್ನೇ ಎಲ್ಲಾರನ್ನ ಕರ್ಕೊಂಡು ಹೋಗ್ಬೇಕಂತ ಅಂದ್ರೆ ಗಾಡಿ ಇದ್ರೆ ಒಳ್ಳೇದಲ್ವೇನಪ್ಪ. ಹೆಣ್ಮಕ್ಳು ಬೈಕ್ ಎಲ್ಲ ತಗೊಂಡೋಗಕ್ ಆಗತ್ತೇನಪ್ಪ. ಒಂದ್ ಯಾವ್ದಾದ್ರು ಚೆನ್ನಾಗಿರೋ ಗಾಡಿನ ಕೊಡಿಸ್ಬಿಡು. ಅಮ್ಮಮ್ಮ ಅಂದ್ರೆ ಹತ್ತತ್ರ 1.25 ಲಕ್ಷ ಆಗತ್ತಲ್ವಾ? ಇದ್ಯಾಕಪ್ಪ ಗಾಡಿ ಕೊಡ್ಸು ಅಂದ್ರೆ ನಗ್ತಿದ್ಯಾ? ಅದೇನು ಇಲ್ಲ ಬಿಡಮ್ಮ. ಇದೇನಿದು ಹೊಸ ಗಾಡಿ? ಯಾರ್ದಿ ಗಾಡಿ? ನಮ್ಮನೆ ಮುಂದೆ ನಿಂತಿದ್ಯಲ್ಲ. ಇನ್ಯಾರ್ದು ಲಕ್ಷ್ಮಿ, ನಿಂದೆ? ಏನು ಇದು ನನ್ಗ? ನೀವು ನಿಜವಾಗ್ಲೂ ನನಗೆ ಕೊಡ್ಸಿದ್ರಾ? ಹೌದು ಲಕ್ಷ್ಮಿ, ಇದು ನಿನಗೇನೆ. ಅಷ್ಟು ದಿನದಿಂದ ಕೇಳ್ತಿದ್ದಲ್ಲ ಗಾಡಿ ಕೊಡ್ಸಿ ಅಂತ. ಅದಕ್ಕೇನೆ ನೀನು ಅವತ್ತು ಕೇಳ್ದಾಗ್ಲೇನೆ ನಾನು ಗಾಡಿನ ಬುಕ್ ಮಾಡಿದ್ದೆ. ಬರೋದಕ್ಕೆ 3 ತಿಂಗಳಾಯ್ತು. ಹೌದಾ? ತುಂಬಾ ಥ್ಯಾಂಕ್ಸ್ ರೀ. ಬೆಳಗ್ಗೆಯಿಂದ ನಿಮ್ಮ ಮೇಲೆ ಸ್ವಲ್ಪ ರೇಗಾಡ್ಬಿಟ್ಟೆ. ಏನು ಮಾಡಲಿ ಹೇಳಿ, ಸಿನಿಮಾ ಬೇರೆ ಟೈಮ್ ಆಗ್ತಿತ್ತಲ್ಲ, ಕರ್ಕೊಂಡು ಹೋಗೋದಕ್ಕೆ ಗಾಡಿ ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ನೀವು ಬೇರೆ ಬ್ಯುಸಿ ಇರ್ತೀರಾ, ಅದಕ್ಕೇನೆ ಸ್ವಲ್ಪ ಹಾಗೆ ಎಗ್ರಾಡ್ಬಿಟ್ಟೆ. ಸಾರಿ, ಬೇಜಾರು ಮಾಡ್ಕೋಬೇಡಿ. ನೋಡಮ್ಮ ಲಕ್ಷ್ಮಿ, ಕೊನೆಗೂ ನನ್ನ ಮಗ ನಿನಗೊಂದು ಗಾಡಿ ಕೊಡಿಸೇ ಬಿಟ್ಟ. ಏನಪ್ಪ ರವಿ, ನಮಗೂ ಒಂದು ಮಾತು ಹೇಳಲೇ ಇಲ್ವಲ್ಲ ಗಾಡಿ ಬಂದಿದೆ ಅಂತ? ಅಮ್ಮ, ಲಕ್ಷ್ಮಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನು ಹೇಳಿಲ್ಲ. ಇವಾಗ ನಿಮಗೆ ಹೇಳ್ಬಿಟ್ರೆ ನೀವು ಹೇಳ್ಬಿಡ್ತೀರಾ ಅವಳ ಹತ್ರ. ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ಗಾಡಿ ರಾತ್ರಿನೇ ಬಂತು. ರಾತ್ರಿಯಿಂದ ಗಾಡಿ ಇಲ್ಲೇ ಹೊರಗಡೆನೆ ನಿಂತಿದೆ. ಲಕ್ಷ್ಮಿ ಬೆಳಗ್ಗೆ ಬಂದಿಲ್ವಲ್ಲ ಹೊರಗಡೆ, ಅದಕ್ಕೆ ನೋಡಿಲ್ಲ ಅಷ್ಟೇ. ಓ ಹೌದಾ? ನಾನು ಕೂಡ ಆಚೆ ಬರ್ಲಿಲ್ಲಪ್ಪ, ಅದಕ್ಕೆ ನಾನು ನೋಡಿಲ್ಲ. ಸರಿಯತ್ತೆ, ನಾನು ಚಿನಿಮನ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ. ಹಾ ಲಕ್ಷ್ಮಿ, ಹೋಗೋದಕ್ಕಿಂತ ಮುಂಚೆಗೆ ಗಾಡಿಗೆ ಒಂಚೂರು ಪೂಜೆ ಮಾಡ್ಬಿಡಮ್ಮ, ಹೊಸ ಗಾಡಿ ಅಲ್ವಾ? ಓ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ ಅತ್ತೆ. ಒಂದು ನಿಮಿಷ ಇರಿ, ಬಂದೆ. ಏನ್ ಚಿನಿಮಾ, ಇನ್ಮೇಲೆ ಅಮ್ಮನ ಜೊತೆ ಹೊರಟೆ ನೀನು ಗಾಡಿಲಿ? ಹಾ ಅಜ್ಜಿ, ಗಾಡಿ ತುಂಬಾ ಚೆನ್ನಾಗಿದೆ. ನಾನು ಅಮ್ಮ ಇದ್ರಲ್ಲಿ ಝೀ ಅಂತ ಹೋಯ್ತೀವಿ. ಚಿನಿಮಾ, ಒಂದು ಸ್ವಲ್ಪ ಸೈಡ್ ಬಿಡಪ್ಪ. ಹಬ್ಬ, ಪೂಜೆ ಎಲ್ಲ ಆಯ್ತು, ನೀನಿನ್ ಹೊರಡಮ್ಮ. ಸರಿಯತ್ತೆ, ನಾವಿನ್ ಹೋಗಿ ಬರ್ತೀವಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗ್ತಿದೆ ಲೈಕ್, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾವು ಡೈಲಿ ವೀಡಿಯೋಸ್ನ ಹಾಕ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲ. ಅಲ್ಲಿವರೆಗೂ ಬಾಯ್.